ಕರುಣಿಸುವುದು ಎನಗೆ ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ. ಕರುಣಿಸುವುದು ಎನಗೆ ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ. ಹೇ ಗುರುವರ್ಯನೇ, ನೀ ಹೆಂಗದೀಪ ಅಂದ್ರೆ ಗುಣಾಂಬುನಿಧಿ, ಗುಣಗಳಿಗೆ ಅಂಬು ಸ್ವರೂಪ, ಸಮುದ್ರ ಪ್ರಾಯನಾಗಿದೀಪ. ಅಗಣಿತ ಗುಣಗಳಿಂದ ನೀನು ಸಮುದ್ರ ಪ್ರಾಯನಾಗಿದ್ದೀ. ಜಗತ್ತು ಈಶ ಜೀವರ ಇರುವು, ಈ ಮೂವರ ಇರುವು ಎಂತು ಇರುವುದು, ಅದನ್ನು ಕರುಣಿಸುವುದು ನನಗೆ. ಹಿಂಗೆ ಹೇಳ್ಬಿಡುದ್ರಿ, ಮುಗೀತ. ತ್ರಿಪದಿ ಹೋಗುದು ಮುಂದೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸತ್ಯ ಸುಖ ಧಾಮಂಗೆ ದಾನಶೀಲಂಗೆ ಶಂಭುವಿಂಗ್ ಆಮೋದದಿಂದ ನತನಪ್ಪೆ. ಇಲ್ಲೇ ಶಂಭುವಿಂಗೆ ಏನಂತಾನವ? ಶ್ರೀ ಮಹಾದೇವಂಗೆ. ಶ್ರೀ ಅಂದ್ರ ಷಡ್ಗುಣ ಐಶ್ವರ್ಯನಾದಂತ ಮಹಾದೇವಂಗೆ. ಸೋಮಂಗೆ ಅಂದ್ರ ಶ್ರೀ ಮಹಾದೇವಂಗೆ ಅಂದ್ರ ನಿರುಪಾಧಿಕ ಬ್ರಹ್ಮ. ಸೋಮಂಗೆ ಅಂದ್ರೆ ಉಮಾ ಸಹಿತವಾದ ಪರಮೇಶ್ವರನಿಗೆ. ಸ ಅಧಿಕ್ ಉಮಾ ಸೋಮ. ಮತ್ತು ಸತ್ಯ ಸುಖ ಧಾಮಂಗೆ, ಸತ್ಯಶೀಲನಾದವನು, ಸುಖದ ಧಾಮ ಸುಖದ ಮನೆ ಆದಂಥವನು. ದಾನಶೀಲಂಗೆ ಶಂಭುವಿಂಗೆ. ಶಂ ಅಂದ್ರ ಸುಖ, ಭೂ ಅಂದ್ರ ಉತ್ಪತ್ತಿ. ಯಾವನು ಮಾಡುತ್ತಾನೋ ಅವನಿಗೆ ಆಮೋದದಿಂದ, ಅಗ್ನಿ ನಲುಮೆಯಿಂದ, ಪ್ರೀತಿಯಿಂದ ನಮಸ್ಕರಿಸುತ್ತೇನೆ. ಮುಗಿತು. ಮುಂದೋಗೋದು. ಭವದಾವದಲ್ಲಿ ತೊಳಲುವ ಜೀವರಿಗೆ ಸದಾ ಶಿವಪಥವ ತೋರ್ಪ ಗುರುವರ್ಯ ಭಿನ್ನಪವನ್ನು ಅವತರಿಪುದು ಈಗಳ್ ಒಲಿದು ಎನ್ನ. ಭವದಾವದೊಳು, ಭವ ಅನ್ನುವಂತ ಜನನ ಮರಣವೆಂಬ ಕಾಡ್ಗಿಚ್ಚಿನಲ್ಲಿ ತೊಳಲುವ ಜೀವರಿಗೆ ಸದಾ ಶಿವಪಥವನ್ನು ತೋರ್ಪ ಗುರುವರ್ಯನೇ, ಎನ್ನ ಭಿನ್ನಪವನ್ನು ಈಗ ಅವತರಿಸು. ಒಲಿದು ಎನ್ನ ಭಿನ್ನಪವನ್ನು ಅವತರಿಸು. ಮುಂದ ಶಿವಜೀವರ ಲೋಕವೆಂಬವನ್ನು ಎಂತು ತಿಳಿವೆ? ಆ ಶಿವಜೀವರು ಆವನೆಲೆಯೋಳ್ ಎಂತಿಹರು, ಇದನ್ನೇ ವಿವರಿಸು ಎನಗೆ ಆದಿಗುರುವರ್ಯ. ಹೇ ಆದಿಗುರುವರ್ಯ, ಹೇ ದಕ್ಷಿಣಾಮೂರ್ತಿಯೇ. ಶಿವ ಜೀವ ಲೋಕ ಇವು ಮೂರು. ಶಿವ ಅಂದ್ರೆ ಏನು, ಜೀವ ಅಂದ್ರೆ ಏನು, ಲೋಕ ಅಂದ್ರೆ ಜಗತ್ ಅಂದ್ರೆ ಎಂಬುವನ್ನು ಎಂತ ತಿಳಿವೇನು ನಾನು ಹೆಂಗ ತಿಳಿಬೇಕು ಇವನ್ನ? ಶಿವಜೀವರು ಆವನೆಲೆಯೋಳು ಇರುತ್ತಿಹರು. ಯಾವ ಸ್ಥಾನದಲ್ಲಿ ಶಿವಜೀವರು ಇರುತ್ತಿಹರು ಅದನ್ನು ವಿವರಿಸು ಎನಗೆ ಆದಿಗುರುವರ್ಯ. ಹೇ ದಕ್ಷಿಣಾಮೂರ್ತಿಯೇ, ನನಗೆ ವಿವರಿಸು ಎಂದು ಪ್ರಶ್ನೆ ನಿರೂಪಣೆ ಸೂತ್ರ 1ಕ್ಕೆ ತ್ರಿಪದಿ 3. ಮುಂದೆ ಕಂಟಿನ್ಯೂ. ಸೂತ್ರ: ಚಿತ್ತೊಂದು ಉಪಾಧಿ ವಶದಿಂದ ಈಶ ಜೀವರೆನಿಸುತ್ತ ಇಹುದೆಂದು ತಿಳಿಯಲ್ಬೇಹುದು. ಚಿತ್ತೊಂದೇ ಉಪಾಧಿ ವಶದಿಂದ ಜೀವ ಮತ್ತು ಜೀವ ಶಿವರೆಂದೆನಿಸುತ್ತ ಇಹುದೆಂದು ತಿಳಿಯಲು ಬೇಕು. ತ್ರಿಪದಿ: ಕಂದ ನೀನಿದನೆ ತಿಳಿವಂದದಿಂ ನಿಗಮಾರ್ಥದಿಂದ್ವರವೇ ನೊಲಿದು ಕೇಳು ಮಾಯೋಪಾದಿ ಇಂದೀಶ ನೆನಿಸೂತಿಹನಾತ್ಮ. ಕಂದ, ಎಲೆ ಮಗನೇ, ನೀನಿದನೆ ತಿಳಿಯುವ ಅಂದದಿಂದ, ತಿಳಿಯುವ ಸ್ವರೂಪದಿಂದ, ನಿಗಮಾರ್ಥ ಅಂದ್ರೆ ವೇದದ ಅರ್ಥವನ್ನು ಇಂದ ನಿನಗೆ ಒಲಿದು ಒರೆಯುವನು. ಪ್ರೀತಿಯಿಂದ ಹೇಳುತ್ತೇನೆ ಕೇಳು. ಮಾಯಾ ಉಪಾದಿಯಿಂದ ಆ ಒಂದು ಆತ್ಮವೇ ಈಶನೆಂದು ಎನಿಸಿಕೊಳ್ಳುತ್ತಾನೆ. ಗೌಡ್ರ ನಮಸ್ಕಾರ, ಹೇಳ್ರಿ. ಯಾವ ಬುಕ್ ಇಲ್ಲಿ ನೋಡ್ರಿ, ಈಗ ನನ್ ಕೈಯಾಗ ಬರೀ ಅದೊಂದು ಸಣ್ಣದೊಂದು ಇದು ಈ ಪಾಕೆಟ್ ಬುಕ್ ಇಟ್ಕೊಂಡಿನಿ. ಮನನ ಆಗ್ಯಾವು. ಮನನ ಆಗ್ಬಿಟ್ಟಾವ. ಹಿಂಗ ಹೇಳ್ಕೊತ ಹೋಗ್ಬಿಟ್ರ ಏನಿಲ್ಲ, 2 ತಾಸು ಒಂದ್ ಅಧ್ಯಾಯ ಮುಗಿದು ಹೋಗ್ತೈತಿ. ಅಂದ್ರೆ ನಾವು ರಿಪಿಟೇಷನ್ ಮಾಡಕ್ ನಮಗೂ ಒಂದ್ ಅನುಕೂಲ ಆತ್ ನೋಡ್ರಿ. ರಿಪಿಟೇಷನ್ ಮಾಡೋರಿಗೆ ಅನುಕೂಲ ಇದು. ಮತ್ತೆ ಸರ್ವಜ್ಞತಾದ್ಯೋತ್ತಮೋತ್ತಮ ಶಕ್ತಿಯುಕ್ತ ಎನಿಸುತ್ತೆ ಜಗವೆಲ್ಲ ಮಂಪೇರಿಸುತ್ತ ನಿಜ ಕರ್ತನ ನೀಶ. ಹೇಳ್ಕೊಂತ ಹೋಗ್ಬಿಡುದ್ರಿಪ್ಪ. ಸರ್ವಜ್ಞತ್ವಾದಿ ಉತ್ತಮೋತ್ತಮ ಶಕ್ತಿಯುಕ್ತನೆನಿಸುತ್ತ ಜಗವೆಲ್ಲವಂ ಪೇರಿಸುತ್ತ ನಿಹನು ನಿಜಕರ್ತನು ಈಶ ನಹನು ಈಶ.
ಓದ್ರಿ ಇವ್ರ ಶಿವಪುತ್ರಪ್ಪನವ್ರ ಮುಂದಿನ ಓದ್ರಿ. ಎರಡನೇ ಸೂತ್ರ 2ನೇ ಶ್ಲೋಕಕ್ಕೆ ಬಿಟ್ಟೆ ನೋಡಿ. ಆಮೇಲೆ ಸರ್ ಈಶನಿಗೆ ಉಪಾಧಿ ಮೂಲಕ ಪ್ರಾಪ್ತವಾದ ಗುಣಗಳನ್ನು ಹೇಳುತ್ತಾರೆ. ಇದು ಬಿಡಿಸಿ ಅನ್ನೋದಕ್ಕೆ ಅಷ್ಟಕ್ಕ ಸರ್ ನಮ್ಗೆ ಬಿಡಿಸಿ ಅನ್ನಕ ತೊಂದ್ರೆ ಆಕತ್ ಒಂದಿಟ. ಮತ್ತೆ ಸರ್ವಜ್ಞ ಮತ್ತೆ ಸರ್ವಜ್ಞತ್ವಾದಿ ಸರ್ವಜ್ಞತ್ವಾದಿ ಉತ್ತಮೋತ್ತಮ ಶಕ್ತಿಯುಕ್ತನೇ ಎನಿಸುತ್ತೆ, ಜಗವೆಲ್ಲಮಂ ಪ್ರೇರಿಸುತ್ತೆ, ನಿಜಕರ್ತನು ಇಹನು ಈಶ. ಅನಂತರ ಎಲ್ಲವನ್ನು ಅರಿಯುವಿಕೆ ಮೊದಲಾದ ಅತ್ಯುತ್ತಮಗಳಾದ ಸೃಷ್ಟಿ ಸ್ಥಿತಿ ನಾಶಗಳೆಂಬ ಶಕ್ತಿಗಳಿಂದ ಕೂಡಿದವನೆಂದು ಹೇಳಿಸಿಕೊಳ್ಳುತ್ತಾ ಎಲ್ಲ ಜಗತ್ತನ್ನು ಒಳ ಹೊರಗೆ ಪ್ರೇರಣೆಯನ್ನು ಮಾಡುತ್ತಾ ಪರಮಾತ್ಮನು ಜಗತ್ತಿಗೆ ಮೂಲಕರ್ತನಾಗಿರುವನು ಎನ್ನುವಂಥದ್ದು 2ನೇದು. 3ನೇದ್ರಿ ಅಂತ ಪ್ರಕೃತಿಯ ಅವಸ್ಥಾಂತರ ತಾನಾದ ಹಂತೆ ಉಪದಾನವಾಗೆ ಜೀವಾತ್ಮ ಪೆಸರಿಂದ ತೋರ್ಪುದೊಂದೇ ಶಿವಕಂದ. ಆ ಮಾಯೆಯ ರೂಪಾಂತರವಾದ ತಾನಾದ ಅಹಂಕಾರ ಉಪಾಧಿಯಾಗಲು ಒಂದೇ ಅಖಂಡವಾದ ಚಿದ್ರೂಪು ಜೀವಾತ್ಮನೆಂಬ ಹೆಸರಿನಿಂದ ತೋರುತ್ತಿರುವುದು. ಆ ಮಾಯೆಯ ರೂಪಾಂತರವಾದ ತಾನಾದ ಅಹಂಕಾರ ಉಪಾಧಿಯಾಗಲು ಒಂದೇ ಅಖಂಡವಾದ ಚಿದ್ರೂಪು ಜೀವಾತ್ಮನೆಂಬ ಹೆಸರಿನಿಂದ ತೋರುತ್ತಿರುವುದು. ಅದು ಕರ್ತೃ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ತದ್ಧರ್ಮವು ಆಂತುದರಿಂದ ಜೀವನೆನಿಸುವುದು. ಆ ಅಖಂಡ ಚಿದ್ರೂಪು ಕರ್ಮವನ್ನು ನಾನು ಮಾಡಿದೆನೆಂಬ ಅಭಿಮಾನವು, ಸುಖ ದುಃಖಗಳನ್ನು ಅನುಭವಿಸುವನು ನಾನೆಂಬುದು, ಬುದ್ಧಿಯಾದಿ 9 ವಿಶೇಷಣಗಳಾದ ಗುಣಗಳಿಂದ ಕೂಡಿದ ವಿಶೇಷಣ ಮತ್ತು ವಿಶೇಷ ಗುರುಗಳು ಮಾಡಿ ಬಿಡಿಸಿ ಹೇಳ್ಯಾರ. ವಿಶೇಷವಾದ ಅಹಂಕಾರದಲ್ಲಿ ತಾದಾತ್ಮ ಅಧ್ಯಾಸವನ್ನು ಹೊಂದಿ, ತಾದಾತ್ಮನು ಹೇಳಿದ್ದಾರೆ, ತಾದಾತ್ಮ ಅಧ್ಯಾಸವನ್ನು ಹೊಂದಿ ಆ ಅಹಂಕಾರ ಧರ್ಮ ರೂಪ ಗುಣಗಳನ್ನು ಹೊಂದಿದ್ದರಿಂದಲೇ ಜೀವಾತ್ಮನೆಂದು ಕರೆಸಿಕೊಳ್ಳುತ್ತಿರುವುದು. ಜೀವನೇ ತನ್ನ ಕರ್ಮಾವಳಿಯ ಫಲವನ್ನು ಉಣಲು ಆ ವಿಶ್ವಭೂತ ಭೌತಿಕ ಪ್ರಸರಂಗಗಳು ಆವರಿಸಿ ಕಾಣಿಪುದು ಜಗವು. ಉಕ್ತ ಜೀವನು ತಾನು ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಸಮೂಹದ ಸುಖ ದುಃಖಗಳನ್ನು ಉಪಭೋಗಿಸುವುದಕ್ಕಾಗಿ ಆ ಜಗತ್ತಿನ ಪಂಚಭೂತಗಳು ಭೂತ ಕಾರ್ಯಗಳ ಸಮೂಹಗಳು ಎಲ್ಲ ಕಡೆಗೆ ತುಂಬಿಕೊಂಡು ತೋರುವುದು ಜಗತ್ತಂದು ಹೇಳಿಸಿಕೊಳ್ಳುವುದು. ಜಗತ್ತಂದ್ರೆ ಏನು ಅನ್ನೋದು ಹೇಳಿದ್ರಿ ಸರ್. ಅದು ಸರ್ವ ದೇಹಿಗಳಿಗೆ ಒದವಿ ಅದು ಮೋಹಕವನ್ನು ಆಂತದು. ಅದು ಇದು ಎಂಬ ಬಗೆಯ ನೆಸಗಿ ಬಹುವೃತ್ತಿಗೆ ಆಸ್ಪದವಾಗಿ ತಾನೇ ಮೆರೆಯುವುದು. ಅದು ಅಂದರೆ ಜಗತ್ತು ಸರ್ವದೇಹಿಗಳಿಗೆ ಒದವಿ ಮೋಹಕವನ್ನು ಆಂತದ. ಜಗತ್ತು ಅದು ಇದು ಎಂಬ ಜಗತ್ತು ಎಲ್ಲ ಯಾರು ಹೋದ್ರಿ. ಈ ಜಗತ್ತು ಎಲ್ಲ ಜೀವಿಗಳಿಗೆ ಮೋಹವನ್ನು, ವಿಪರೀತ ಬುದ್ಧಿ ರೂಪ ಪ್ರೀತಿಯನ್ನು ಉಂಟು ಮಾಡಿ ಪರೋಕ್ಷವೆಂದು ಅಪರೋಕ್ಷವೆಂದು ಎನ್ನುವ ಭಾವನೆಯನ್ನು ಹುಟ್ಟಿಸಿ ರಾಗ ದ್ವೇಷಾದ ಅನೇಕ ವೃತ್ತಿಗಳಿಗೆ ಆಶ್ರಯವಾಗಿ, ಇದೇ ಜಗತ್ತು ರಾಗ ದ್ವೇಷಾದ ಅನೇಕ ವೃತ್ತಿಗಳಿಗೆ ಆಶ್ರಯವಾಗಿ ತಾನೇ ಶೋಭಾಯಮಾನವಾಗಿರುವುದು. ಇಂತು ಶಿವಜೀವ ಜಗದಂತಮಂ ತಿಳಿಯುವುದು ಓರಂತೆ ಆವತಾಣದೊಳಗೆ ಈಶ ಜೀವಾತ್ಮರಂತೀರ್ಪುದೆಂಬುದನ್ನೇ ಕೇಳು. ಈ ಪ್ರಕಾರ ಶಿವ ಜೀವರ ಜಗತ್ತುಗಳ ಸ್ವರೂಪವನ್ನು ಚೆನ್ನಾಗಿ ತಿಳಿತಕ್ಕದ್ದು. ಜೀವೇಶ್ವರರು
ಯಾವ ಸ್ಥಳದಲ್ಲಿ ಹೇಗಿರುವರು ಅನ್ನುವಂಥದ್ದನ್ನು ಏಕಾಗ್ರ ಚಿತ್ತದಿಂದ ಆಲಿಸು. ಜೀವ ಶಿವ ಎಲ್ಲರೂ ಹೇಳ್ತಾರೆ. ಶಿವಜೀವರೀರ್ವರು ಒಂದು ಅವಯವಾಂತರದೊಳು ಉದ್ಭವ ಕಂಜ ಕರ್ಣಿಕಾಗ್ರದಲ್ಲಿಯೇ ನೋಡಲ್ ಅವಿರತಂ ಗೂಡಿ ಮೆರೆಯುವರು. ಶಿವ ಜೀವರಿಬ್ಬರು ತೋರುವ ಕಮಲದ ಒಂದು ಯಾವುದಾದ್ರೂ ಒಂದು ದಳದಲ್ಲಿ ಆಗಲಿ ಕರ್ಣಿಕೆಯ ಮೂಲದಲ್ಲಿ ಆಗಲಿ ವಿಚಾರ ಮಾಡಲಾಗಿ ಯಾವಾಗಲೂ ಕೂಡಿಕೊಂಡು ಆ ಕಮಲದಲ್ಲಿ ಸಂಚರಿಸುತ್ತಿರುವರು. ಒಂದು ಕಮಲದ ಹೂದೊಳಗೆ ಇರ್ತಾರಂತೆ ಇಬ್ರು ಶಿವಜೀವರು. ಹೃದಯವೆಂಬ ಕಮಲ ತಗೋಬೇಕು. ಹೃದಯ ಕಮಲ. ಬೇರಿಲ್ಲದವರೆಂತೂ ಬೇರೆನಿಸಿತು ಅಂದರವೋಳ್. ಬೇರಿಲ್ಲದವರಂತೂ ಸರ್ ಬೇರಿಲ್ಲದವರೆಂತೂ ಬೇರೆನಿಸುತ್ತು ಅಂದರೋಳು ತೋರುತ್ತೇನೆಂದೋಳೆ. ಇದಕ್ಕೆ ದೃಷ್ಟಾಂತ ಸಾರಿ ಶಿವರಿಬ್ಬರು ತೋರುವ ಕಮಲದ ಒಂದು ಯಾವುದಾದ್ರೂ ಒಂದು ದಳದಲ್ಲಿ ಆಗಲಿ ಹೃದಯ ಕಮಲದಲ್ಲಿ ಸರ್. ಕರೆಕ್ಟ್. ಹೃದಯ ಶಬ್ದ ಬಂದಿಲ್ಲ. ಕಂಜ ಅಂದ್ರೆ ಹೃದಯ ಕಮಲ ತಗೋಬೇಕಲ್ಲ. ಬೇರಿಲ್ಲದವರೆಂತೂ ಬೇರೆನಿಸಿ ತೊಂದರೆಡೋಳ್ ಬೇರೆನಿಸೊಯ್ ತೊಂದರೋಳ್ ತೋರು. ಮೊಬೈಲ್ ಪ್ರಾಬ್ಲಮ್ ಆಗೈತೆ ಸರ್. ಯಾರ್ದು? ನಂದ್ರಿ? ನಂದೇನ್ ನಿಮ್ದ್ರಿ? ಭೇದವಿಲ್ಲದವರು ಹೇಗೆ ಕೇಳಾಗತ್ತೈತ್ರಿ. ಯಾರ್ದು ಪ್ರಾಬ್ಲಮ್ ಐತ್ರಿ? ಮೊಬೈಲ್ ನಂದನು ಮ್ಯೂಟ್ ಮಾಡಿ ಇದು ಮಾಡ್ಲೇನು? ನಿಮ್ದೇನ್ ಆಗಿಲ್ಲ, ಚಲೋ ಕಳ್ಸಿ. ನಂದ ಬಹುತೇಕ ಇವತ್ತು ಚರ್ಮಟ ಚಲೋ ಸರ್. ನೆಟ್ವರ್ಕ್ ಹೋಗಿತ್ಕಂತದ್ರಿ. ಫುಲ್ ಡೇ ಚಲೋ ಸರ್. ಮನ್ಯಾಗ ನೆಟ್ ಕಮ್ಮಿ ಆಗಿರ್ಬೇಕು. ಯಾಕಂದ್ರೆ ಬೆಳತ ಮುಂಜಾನೆ ಸಂಜೆ ಮಟ್ಟ ಕೆಲಸ ಕೊಟ್ರಿ ಅದಕ್ಕ. ಹೌದು ಸರ್. ನಂದು ನೆಟ್ ಹೋಗಿ ಸರ್. ಸರ್ ಮತ್ ನೀವ ಓದ್ಬಿಡಿ ಸರ್. ಯಾಕಂದ್ರೆ ನಾನು ಚರ್ಮಟ ಚಲೋ ಸರ್. ಇವತ್ತು ಫುಲ್ ಡೇ ಐತ್ರಿ. ಬೇರಿಲ್ಲದವರೆಂತೂ ಬೇರೆನಿಸಿತು ಅಂದರೊಳು ತೋರುತಿಹರೆಂದೊಡೆ. ಇದಕ್ಕೆ ದೃಷ್ಟಾಂತಮಂ ಸಾರಿ ನಿನಗೊರೆವೆ ನೆಲೆ ಪುತ್ರ. ಬೇರೆ ಇಲ್ಲದವರು ಜೀವ ಈಶ್ವರರು ಬೇರೆ ಎನಿಸುತ್ತಾ ಒಂದರೊಳು ಹೇಗೆ ತೋರುತ್ತಾರೆ ಎನ್ನುವುದಕ್ಕೆ ನಿನಗೆ ದೃಷ್ಟಾಂತವನ್ನು ಹೇಳುತ್ತೇನೆ ಎಲೆ ಪುತ್ರ. ಜಲಕುಂಭದಲ್ಲಿ ಮಾರ್ಪೊಳೆವ ಅಂಬರಂ ತಾನೇ ನೆಲೆಸಿದ ಅಂಬರಂ ಇವೆರಡಂ ಇರ್ಪತು ಒಂದರೊಳಗೆ ಜೀವೇಶ್ವರು ಇಹರು ಅಂದಿ. ಜಲದ ಕುಂಭದಲ್ಲಿ ಜಲದಲ್ಲಿ ಪ್ರತಿಬಿಂಬಿಸುವ ಮಾರ್ಪೊಳೆಯುವ ಅಂದ್ರ ಪ್ರತಿಬಿಂಬಿಸಿರುವ ಅಂಬರಂ ಅಂದ್ರ ಆಕಾಶದಂತೆ ತಾನೇ ನೆಲೆಸಿದ ಅಂಬರಂ ಇರುವಂತ ಒಂದು ಅಂಬರವೇ ಎರಡು ಆಗುತ್ತದೆ. ಅಂದ್ರೆ ಘಟಾಕಾಶ ಮತ್ತು ಮಹಾಕಾಶವೆಂದು ಎರಡು ಆಗುವಂತೆ ಒಂದರೊಳಗೆ ಜೀವೇಶ್ವರರು ಇಹರು ಒಂದು ಇವರು ಒಂದಾಗಿ ಈ ಉಪಾಧಿ ವಶದಿಂದ ಎರಡಾಗಿ ತೋರ್ತಾರೆ. ಎಲ್ಲರೊಳ ಹೊರಗೆ ಮುನ್ನುಳ್ಳ ಚಿತ್ತಿಂಗೆ ಬೇರಿಲ್ಲ ಬಿಂಬಾದಿಯನು ಪೇಳಬಹುದೆಂದು ಒರೆದು ಇಲ್ಲಿ ನಿನಗರಪುವೆನು ಕೇಳು. ಎಲ್ಲರೊಳ ಹೊರಗೆ, ಎಲ್ಲರ ಒಳಗೂ ಹೊರಗೂ ಮೊದಲೇ ಇದ್ದಂತಹ ಚಿತ್ತಿಂಗೆ ಹೃದಯದಲ್ಲಿ ಬೇರೆ ಇಲ್ಲಿ ಈ ಹೃದಯದಲ್ಲಿ ಬಿಂಬಾದಿಯನ್ನು ಪೇಳಬಹುದೆಂದು ಇಲ್ಲಿ ನಿನಗೆ ಅರಪುವೆನು ಕೇಳು. ಆ ಚಿತ್ತಿಂಗೆ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ ಎಂದು ನಿನಗೆ ಹೇಳುತ್ತೇನೆ ಕೇಳು. ಸರಸಿಯೋಳ್ ಮೇಲಣ ಅಂಬರವೇ ಮಾರ್ಪಳೆಯುವುದು. ಅಲ್ಲಿರತಿರ್ಪ ತಾರೆ ಮೇಘ ಮೊದಲಾದವು ಆ ಸರಸಿನೊಳಗೆ ಒಪ್ಪುತಿಹವಾಗಿ. ಒಂದು ಸರೋವರದಲ್ಲಿ ಮೇಲಿನ ಆಕಾಶವೇ ಪ್ರತಿಬಿಂಬಿಸಿದಂತೆ ಅಲ್ಲಿರತಕ್ಕಂಥ ತಾರೆ, ಅಲ್ಲಿರತಕ್ಕಂಥ ಮೋಡ, ಈ ಮುಂತಾದವುಗಳು ಆ ಸರೋವರದಲ್ಲಿ ಬಿಂಬರೂಪವಾಗಿ ತೋರುತ್ತಿರುವಂತೆ ಈ ಒಂದು ಚಿತ್ತದಲ್ಲಿ ಜೀವ ಈಶ್ವರರು ತೋರುತ್ತಾರೆ.
ಪರಿಪೂರ್ಣ ಗಗನವು ಈ ಪರಿವ ಮಾರ್ಪಳೆಯುವಂತೆ ಭರಿತವಹ ಚಿತ್ತು ಶಿವಜೀವರೆನಿಸಿ ಸಂಚರಿಸುವುದು ಉಪಾಧಿವಶದಿಂದ. ಆಕಾಶವು ಹೇಗೆ ಪರಿಪೂರ್ಣವಾಗಿರುವುದೋ ಅದರಂತೆ ಈ ಆತ್ಮನಾದರೂ ಕೂಡ ಪರಿಪೂರ್ಣವೇ ಇರುತ್ತದೆ. ಆ ಆತ್ಮನ ಪ್ರತಿಬಿಂಬವು ಚಿತ್ತ ಶಿವ ಮತ್ತು ಜೀವರೆನಿಸಿ ಉಪಾಧಿವಶದಿಂದ ಚಲಿಸುತ್ತಿರುವುದು. ಒಂದು ಗಣಿತಕ್ಕೆ ಮುಂದೆ 1, 2, 3 ಬಿಂದು ಬರೆ 10, 100, 1000 ಎನಿಸುವ ಅಂದವು ಆ ಬ್ರಹ್ಮದೊಳಗಿಂತು. ಒಂದು ಲೆಕ್ಕಕ್ಕೆ ಒಂದು ಅನ್ನುವಂತಹ ಅಂಕೆಗೆ ಮುಂದೆ 1 ಪೂಜೆಯನ್ನು ಬರೆದರೆ 10, 2 ಪೂಜೆ ಬರೆದರೆ 100, 3 ಪೂಜೆ ಬರೆದರೆ 1000 ಎನಿಸಿದಂತೆ ಆ ಬ್ರಹ್ಮದೊಳಗೆ ಉಪಾಧಿ ವಶದಿಂದ ಈ ಜಗತ್ತು ಆಯಿತು. ಪ್ರಕೃತಿಯಿಂದ ಈಶತ್ವ, ವಿಕೃತಿಯಿಂದ ಜೀವತ್ವ, ಸಕಲ ಭೂತಗಳಿಂದ ಭುವನತ್ವಬಹುದು, ಅಕಲಂಕ ನೀನರಿವುದು ಇಂತು. ಆ ಪ್ರಕೃತಿಯೊಂದಿಗೆ ಕೂಡಿದಾಗ, ಆ ಬ್ರಹ್ಮತತ್ವವು ಪ್ರಕೃತಿಯೊಂದಿಗೆ ಕೂಡಿದಾಗ ಅದು ಈಶ ಎನಿಸಿಕೊಳ್ತದ. ಆ ಪರಮಾತ್ಮನೇ ವಿಕೃತಿಯಿಂದ ಕೂಡಿದಾಗ ಜೀವ ನೆನೆಸಿಕೊಡ್ತಾನ. ಆ ಒಂದು ಆತ್ಮವೇ ಸಕಲ ಭೂತಗಳಿಂದ ಕೂಡಿದಾಗ ಭುವನತ್ವಾದಿ 14 ಲೋಕಗಳಾಗುತ್ತದೆ. ಆದರೆ ಅಕಲಂಕನಾದ ವಿಕ್ಷೇಪಾದಿ ದೋಷರಹಿತವುಳ್ಳ ಶಿಷ್ಯನೇ ಹೀಗೆ ನೀನು ಅರಿಯುವುದು. ಇಲ್ಲಿಗೆ ಜಗಜ್ಜೀವೇಶ ಕಲ್ಪಿತ ನಿರೂಪಣೆ ಸೂತ್ರ 2ಕ್ಕೆ ತ್ರಿಪದಿ 18. ಹಂಗ ಮುಂಚಾಲೋರಿ ಹೇಳ್ಕೊಂತ ಹೋಗುದು. ಮುಗೀತು. ಇಲ್ಲಿ ತೋರಿ, ಇವತ್ತ ನಾವು ಸ್ವಲ್ಪ ಬೇರೆ ಮೂಡ್ನಾಗದೇವಿ, ಕ್ರಿಕೆಟ್ ನೋಡಾಕತ್ತೀವಿ. ಇವತ್ತು ನಾಳೆ ಮುಂಜಾನೆ 9:15 ಕೊಡೋಣಂತ. ನಮ್ದು ಏನೈತಿ ಸ್ಲೋ ಆಗಿ ಹೇಳೋಣಂತ್ರಿ, ಇದು ಫಾಸ್ಟ್ ಏನ್ ಬೇಕಾಗಿಲ್ಲ. ಅವ್ರು ಹೇಳ್ಕೋವಲ್ರ, ಅವ್ರಿಗೆ 5 ದಿವಸ ಮೋಸ್ಟ್ಲಿ ಇದನ್ನ ವಿಚಾರ ಯಾವುದು ಅನುಭವ ಸಾರ ಮುಗಿಸ್ಕೊಂಡ್ ಕಾಣ್ತದ ಗೌಡ್ರ. ಅದೇನು ಸರ್ ಎಲ್ಲ ಹೊಸದಾಗಿ ಬರೋದ್ರಿ. ಅಲ್ಲ, ಅದು ರಿಪಿಟೇಷನ್ ಮಾಡಕ್ ಅನುಕೂಲ ಅದ, ಆ ಟೈಪ್ ಮಾಡೋದು. ಅವರು ಬಡ ಬಡ ಓದಿ ಮುಗಿಸಿ ಬಿಡ್ತಾರೆ ಅವರು. ಅವ್ರದ್ದು ಟಾರ್ಗೆಟ್ ಇರ್ತದ. ಅಲ್ಲ, ಹೊಸ್ತಾಗ ಕೇಳೋರ್ಗೆ ಏನು ಗೊತ್ತಾಗಲ್ಲ ಸರ್. 8 ಸಂಧಿ ಮುಗಿಸೋರು ಮುಗಿಸೋದು ಆಗುದಿಲ್ಲ. ಮುಂದೆ ದೊಡ್ಡ ದೊಡ್ಡ 8 ಸಂಧಿ ಮುಗಿಸ್ಬಿಡ್ತಾರ ನೋಡ್ರಿ ಅವ್ರು. 8 ಸಂಧಿ ಮುಗಿದಿಲ್ರಿ, ಬಾಳ ಅಂದ್ರ 5-6 ಹೋಗ್ತಾವ. ಇಲ್ಲ ಮುಗಿಸ್ತಾರ. ಅವು ಇರುವ 46 ಇವದ ಸೂತ್ರ, ಇವತ್ತು 8 ಮುಗಿಸ್ಯಾರ ಅವ್ರು. 46 ಸೂತ್ರದ ನುಡಿ ಬಾಳ ಅದಾವು. ಅಲ್ಲ, ನುಡಿ ಅಷ್ಟ ಇರ್ತಾವ್ರಿ. ಅದೇ ಸೂತ್ರ ಅಂದ್ರೆ ಅಷ್ಟ ಇರ್ತಾವ. ಇರ್ಲಿ ಅವು ಎಷ್ಟ ಇರ್ಲಿ ನುಡಿ. ನೀವು ನುಡಿ ಎಷ್ಟ ಅತಿ ಇರ್ತಾವ ಅಂತೀರಿ. 8:40 ಅಂದ್ರು ಸ್ವಲ್ಪ ಸ್ಪೀಡ್, ಇನ್ನೂ ಸ್ಪೀಡ್ ಆಗ್ಬೇಕು ಅವ್ರು. ನಾಳೆ ನಾಳ್ದ ಹೇಳ್ಬೇಕಂದ್ರೆ ಅದಕ್ಕೆ ನಾ ಇಲ್ಲೇ ನಾಳೆ 2ನೇ ತರಂಗ 2ನೇದ್ ಮುಗಿಸಿ 3ನೇ ಸಂಧಿ ಹೋಗ್ತಾರ ಅಂತ ನಾನ್ ಕುಂತಿದ್ದೆ. 3ನೇ ಸಂಧಿ ಹೇಳ್ಕೊಂಡ್ ಕುಂತಿದ್ದೆ. ಈಗ ಒಟ್ಟು ತ್ರಿಪದಿ ಎಷ್ಟ ಅದಾವ್ರಿ ಅದ್ರ ಕಡಿಗೆ? ಆ ತ್ರಿಪದಿ ಒಟ್ಟ ಅಂತಂದ್ರ ಅವು 85 ತ್ರಿಪದಿ 535 ರೀ. ಮತ್ತೆ ಇವತ್ ಬರೀ 80 ಆಗ್ಯಾವ. 85 ಆಗ್ಯಾವ. 85 5 ದಿವಸಕ್ಕೆ 500, 100 ದಿವಸಕ್ಕೆ 100 ರೀ. ದಿವಸಕ್ಕೆ 100, 100 ತ್ರಿಪದಿ ಮುಗಿಸಿದ್ರೆ 5 ದಿನದಾಗ ಮುಗಿಸ್ತಾರ ಅವ್ರು. ಆಮೇಲೆ ಇವತ್ತು ಏನಾಗೈತಿ, 1 ಕ್ಲಾಸ್ ಆಗೈತಿ. ನಾಳಿಂದ 3 ಪೀರಿಯಡ್ ಆಗ್ಬೋದು ಅನಿಸ್ತತಿ. ಯಾಕಂದ್ರೆ ಉದ್ಘಾಟನೆ, ಮಾಲಾರ್ಪಣೆ, ಪರಿಚಯ ಅದು ಇದು ಇರುದಿಲ್ಲ ನಾಳೆ. ನಾಳೆ 2-3 ಪೀರಿಯಡ್ ಮಾಡ್ಬೋದು. 3 ಪೀರಿಯಡ್ ಮಾಡಿದ್ರಂದ್ರೆ ನಾಳೆ ಇನ್ನೂ ಹೋಗತ್ ಬಾಳ. 3 ಪೀರಿಯಡ್ ಮಾಡಿದ್ರೆ 300 ನುಡಿನ ಹೋಗ್ಬಿಡ್ತಾವ. 100 ತ್ರಿಪದಿ ಓದಿದ್ರಂದ್ರೆ ಮುಗೀತು ಟಾರ್ಗೆಟ್. ನಾಳೆ ಒಬ್ಬೊಬ್ಬರು 30-40 ಓದಿದ್ರಂದ್ರೆ ಮುಗೀತು. ಆಯ್ತು ಆಯ್ತು. ಮಂಗಳ ಮಾಡ್ರಿ, ಯಾರು ಮಾಡ್ತೀರ ನೋಡ್ರಿ, ಮಂಗಳ ಮಾಡ್ರಿ.